ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 16 ಒಕ್ಕೂಟಗಳಿದ್ದಾವೆ. ನಮ್ಮ ಒಕ್ಕೂಟಕ್ಕೆ ಯಾವತ್ತು ಲಾಭ ಬರುತ್ತೆ ಅವಾಗ ನಾವು ರೈತರಿಗೆ ರೇಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಇದು ವಾಡಿಕೆ, ವಾಸ್ತವಾಂಶ. ಇದು ಒಕ್ಕೂಟಗಳು ಯಾವತ್ತಿಂದ ಬಂದಿದ್ದಾವೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು. ಸೊ ನಾವು 6-7 ತಿಂಗಳ ಹಿಂದೆ 1 ರೂಪಾಯಿಯನ್ನ ಕಡಿಮೆ ಮಾಡಿದ್ವಿ. ಸೊ ಅದನ್ನು ಕೊಡಬೇಕನ್ನೋದು ಈ ಭಾಗದ ರೈತಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೈತರು ಬಂದು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಸೊ ನಾವು GB ಆದಂಥ ಸಂದರ್ಭದಲ್ಲಿ ಅದನ್ನು 1 ರೂಪಾಯಿ ಮುಂದಿನ ಬೋರ್ಡಿಗೆ ತೊಗೊಂಬರ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಿವಿ ನಾವು. ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಾಗ ನೀವು ಮುಂದುವರೆದ ಬೋರ್ಡು ನೀವು ಫೈನಾನ್ಸಲ್ಲಿ ಏನೇ ತೀರ್ಮಾನ ತೊಗೊಳತಕ್ಕಂಥ ನಿಮಗೆ ಇದಿಲ್ಲ, ಸರ್ಕಾರದ ಆರ್ಡ್ರ್ ಇದೆ. ಸೊ ಹಾಗಾಗಿ ಮಾಡಕ್ಕೆ ಅಲ್ಲ, ಅವತ್ತು ಹೇಳಿದ್ದು JR ಅವ್ರು ಹೇಳಿದ್ದು ಮಾಡಕ್ಕೆ ಬರೋದಿಲ್ಲ ಎಲ್ಲರ ಅಭಿಪ್ರಾಯ. ಸೊ ಹಾಗಾಗಿ ಆ 1 ರೂಪಾಯಿದು ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ 4 ರೂಪಾಯಿ ಮಾಡಿದ್ದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡ್ತಕ್ಕಂಥದ್ದು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅಣ್ಣವರು ಮತ್ತು ನಮ್ಮ ಸಹಕಾರ ಸಚಿವರು ಹಿರಿಯರಾದಂಥ ರಾಜಣ್ಣವರ ಒತ್ತಾಯದ ಮೇರೆಗೆ ನಾವು KMFನ ಅಧ್ಯಕ್ಷರು ಮತ್ತು ನಮ್ಮ 16 ಒಕ್ಕೂಟದ ಅಧ್ಯಕ್ಷಗಳು, 14 ಒಕ್ಕೂಟದ MD ಮತ್ತು ನಮ್ಮ KMFನ ಎಲ್ಲ ಡೈರೆಕ್ಟರ್ ಸೇರಿ ಒಂದು 2-3 ಬಾರಿ ಸಭೆ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನಿವಾಸದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲರಿಗೆ ಜೊತೆಗೂಡಿ ಎಲ್ಲ ಒಕ್ಕೂಟಗಳ ಅಂಕಿಅಂಶವನ್ನು ತೊಗೊಂಡಿದ್ರು. ಯಾವ ಒಕ್ಕೂಟ ಲಾಸಲ್ಲಿದೆ, ಯಾವ ಒಕ್ಕೂಟ ಲಾಭಲ್ಲಿದೆ, ನೀವು ಅನಾವಶ್ಯವಾಗಿ ನೀವು ಹೆಚ್ಚು ಲೇಬರ್ ತೊಗೊಂಡಿರೋದು ಮತ್ತು ಜಾಸ್ತಿ ಖರ್ಚು ಮಾಡ್ತಿರೋದನ್ನು ಕಡಿಮೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ನ ನಾವು ಪಾಲನೆ ಮಾಡ್ತೀವಿ. 3 ತಿಂಗಳ ಒಳಗಡೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನು ನಾವು ಅಂತೇಳಿ ನಾವು ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು ನಾವೆಲ್ಲ ಒಪ್ಕೊಂಡಿದ್ದೀವಿ. ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಈ ನಾಡಿನ ಅನ್ನದಾತ ರೈತ ಏನು ಇವತ್ತು, ಯಾಕಂದರೆ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು 10 ಹಸು ಕಟ್ಟದಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕಿ ಡೈರಿಗೆ ಹಾಲಾಗ್ತಕ್ಕಂಥ ರೈತ 3 ಹಸುಗಳಿಗೆ ಬಂದಿದ್ದಾನೆ. 2-3 ಹಸು ಕಟ್ಟದಂಥ ರೈತ ಇವತ್ತು ಹಸುಗಳನ್ನೇ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ? ಅವ್ನಿಗೆ ವರ್ಕೌಟ್ ಆಗ್ತಾಯಿಲ್ಲ ರೈತರಿಗೆ. ಈ ಫೀಲ್ಡ್ಸ್ ರೇಟ್ ಜಾಸ್ತಿ ಆಗಿದೆ. ಪಶು ಆಹಾರ ಅಂದರೆ ನಿಮಗೆ ಮೆಕ್ಕೆಜೋಳ ಇರ್ಬೋದು, ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಆಮೇಲೆ ನಿಮಗೆ ಒಣಮೇವಂತೂ ಸಿಗ್ತಾನೇ ಇಲ್ಲ. ಡ್ರೈ ಫಾಡರ್ ಆಗಿರ್ಬೋದು, ಗ್ರೀನ್ ಫಾಡರ್, ಇದು ಹಸಿ ಮೇವು ಸಿಗ್ತಾ ಇಲ್ಲ ಹಸುಗಳಿಗೆ. ಸೊ ಹಾಗಾಗಿ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಇದೆಲ್ಲದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಮನವರಿಕೆ ಮಾಡಿಕೊಟ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗೆ 4 ರೂಪಾಯಿ ಕೊಡಬೇಕನ್ನೋದನ್ನು ಇವತ್ತು ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ. ಆ 4 ರೂಪಾಯಿ ಏಪ್ರಿಲ್ 1ರಿಂದ ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ಇಲ್ಲ, ನಾವು 1 ರೂಪಾಯಿ ಕೊಡೋದಲ್ಲ, ನಾವು ಕಡಿಮೆ ಮಾಡಿದನ ನೀವು ಮತ್ತೆ ಅದನ್ನ ವಿಡ್ರಾಲ್ ಮಾಡ್ರಿ ಅಂತ ಹೇಳಿದ್ರು ನಮಗೆ ಅವ್ರು. ನೋಡಿ 5 ವರ್ಷ ಅಲ್ಲ, ಪ್ರೋತ್ಸಾಹನ ಪಾಲಿಸಿ ಮ್ಯಾಟ್ರು ನಾನು ಅಲ್ಲೇ ಬರ್ತೀನಿ. ಇವತ್ತು ನಮ್ಮ ಬೋರ್ಡ್ ಬಂದು 5 ವರ್ಷ ಆಯ್ತು. ಈ ಬೋರ್ಡು ಈ ಬೋರ್ಡ್ ಬಂದ ಮೇಲೆ ನಾವು ಯಾವತ್ತೂ ಕಡಿಮೆ ರೇಟ್ ಮಾಡೇ ಇಲ್ಲ. ಎಲ್ಲ ಒಕ್ಕೂಟಗಳಲ್ಲಿ ವರ್ಷಕ್ಕೆ 1 ಬಾರಿ 2 ಬಾರಿ ಕಡಿಮೆ ಮಾಡಿದ್ದು, ಅದರ ಅಂಕಿಅಂಶನ ಎಲ್ಲ ಕೊಡ್ತೀನಿ ನಾನು ನಿಮಗೆ. ನಮ್ಮ ಈ ಬೋರ್ಡ್ 5 ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ. ಅದೇ ಫಸ್ಟ್ ಟೈಮ್ ಅದು ಮಾಡಿದ್ದು. 7 ತಿಂಗಳ ಕೆಳಗೆ ಮಾಡಿದ್ದು 1 ರೂಪಾಯಿ. ನೋಡಿ, ಒಕ್ಕೂಟಗಳು ಲಾಭ ಬಂದಾಗ ರೈತರಿಗೆ ಕೊಡ್ತೀವಿ, ಒಕ್ಕೂಟಗಳು ಲಾಸ್ ಆದಾಗ ರೇಟ್ ಕಡಿಮೆ ಮಾಡ್ತಕ್ಕಂಥ ಸರ್ವೇ ಸಾಮಾನ್ಯ. ಸೊ 1 ರೂಪಾಯಿನ ವಿಡ್ರಾಲ್ ಮಾಡ್ಕೊಳ್ರಿ ಅಂತ ಕೇಳ್ತಾರೆ. ಯಾಕಂದರೆ ಒಕ್ಕೂಟ ಅವತ್ತು 7 ಕೋಟಿ 20 ಲಕ್ಷ ಲಾಸಿಗೆ ಹೋಗಿತ್ತು. ಇವತ್ತು 1.5 ಕೋಟಿಗೆ ಬಂದಿದೆ. ಇನ್ನೇನು 2-3 ತಿಂಗಳಲ್ಲಿ ನಮ್ಮ ಒಕ್ಕೂಟ ಲಾಭಕ್ಕೆ ಬರುತ್ತೆ. ನೋಡಿ, ನಾವು ಹಿಂದೆ ಈ ಬೋರ್ಡ್ ಬಂದ ಮೇಲೆ 3 ವರ್ಷ ನಾವು ಬೋನಸ್ ಕೊಟ್ಟಿವಿ. 5 ರೂಪಾಯಿ, 3 ರೂಪಾಯಿ, 6 ರೂಪಾಯಿ ಬೋನಸ್ ಕೊಟ್ಟಿವಿ. ಯಾವತ್ತೂ ಕೊಟ್ಟಿದ್ದಿಲ್ಲ ಬೋನಸ್ಸು. ಲಾಭ ಬಂದಾಗ ನಾವು ರೈತರಿಗೆ ಕೊಡೋದು. ಸೊ ಹಾಗಾಗಿ 1 ರೂಪಾಯಿನ ವಿಡ್ರಾಲ್ ಮಾಡಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಸೊ ಆ 1 ರೂಪಾಯಿ ಕೊಡೋಕ್ಕೆ ಆಗುತ್ತಾ ಇಲ್ಲ, ಸಾಧಕ ಬಾಧಕ ಇವಾಗ ಚರ್ಚೆ ಮಾಡ್ತೀವಿ. ಅದು ಕೊಡೋಕ್ಕಾಗಲ್ಲ ಅಂದರೆ ಅದನ್ನು ಕೈ ಬಿಡ್ತೀವಿ. ಸೊ 4 ರೂಪಾಯಿನ 1ನೇ ತಾರೀಕಿಂದ ಜಾರಿ ಆಗುತ್ತೆ. ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸನ ಇವತ್ತಿನ ಸಭೆಯಲ್ಲೇ ನಾವು ಆಡಳಿತ ಮಂಡಳಿ, ನಾನು, ನಮ್ಮ MD ಅವರಿಗೆ ಡೈರೆಕ್ಷನ್ ಕೊಡ್ತೀವಿ. ನೋಡಿ, ಯಾವ ಆರೋಪ ಇಲ್ಲ. ನಾವೇನು ಮೆಗಾ ಡೈರಿ ಮಾಡಬಾರ್ದು ಅಂತೇನಿಲ್ಲ. ನಾವು ಮೆಗಾ ಡೈರಿ ವಿರುದ್ಧ ಇಲ್ಲ. ಮೆಗಾ ಡೈರಿಗೆ KMRCಯಿಂದ 85 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ. ಸೊ ಇಲ್ಲಿ ಪ್ರಶ್ನೆ ಏನಂದರೆ, 1,20,000 1,40,000 ಲೀಟ್ರು ವಿಜಯನಗರದಲ್ಲಿ ಬರ್ತಾ ಇದೆ ಹಾಲು. ಒಂದು 8ರಿಂದ 10,000 ಲೀಟ್ರ್ ಬಳ್ಳಾರಿ ಬರ್ತಾ ಇದೆ. 26, 27, 28,000 30,000 ಆಸುಪಾಸು ರಾಯಚೂರು ಬರ್ತಾ ಇದೆ. ಕೊಪ್ಪಳನಲ್ಲಿ 60ರಿಂದ 70,000 ಬರ್ತಾ ಇದೆ. ಮಧ್ಯ ಭಾಗದಲ್ಲಿ ಎಲ್ಲ ಡೈರಿ ಮಾಡ್ರಿ ಅನ್ನೋದು ಒಂದು ಅಭಿಪ್ರಾಯ ಬಂತು. ಸೊ ನಾವೇನು ಮಾಡ್ತೀವಿ, ಇದನ್ನು ಈಗ ಮೆಗಾ ಡೈರಿ ಮಾಡ್ತಕ್ಕಂಥ ತೀರ್ಮಾನ ತೊಗೊಳಕ್ಕೆ ನಮಗೆ ಪವರ್ಸ್ ಇಲ್ಲ. ಮುಂದುವರೆದ ಬೋರ್ಡಿದು ಸರ್ಕಾರ ಆರ್ಡರ್ ಹಾಕಿದೆ. ನೀವು ಯಾವುದೇ ಫೈನಾನ್ಷಿಯಲ್ ವಿಚಾರವನ್ನು ನೀವು ತೊಗೊಳಂಗಿಲ್ಲ, ನೀವು ಪ್ರಮುಖವಾದ ವಿಚಾರವನ್ನು ನೀವು ನಿರ್ಧಾರ ತೊಗೊಳಂಗಿಲ್ಲ.
ದಿನನಿತ್ಯದ ಚಟುವಟಿಕೆಗಳನ್ನ ನಿರ್ಧಾರ ತಗೋಬೇಕನ್ನೋದು ಒಂದು ಸರ್ಕಾರದ ಆದೇಶ ಇದೆ. ಸೊ ಅದಕ್ಕೆ ನಾವು ಇವತ್ತು ಮೆಗಾ ಡೈರಿ ನಾನು ಬಳ್ಳಾರಿ ಮಾಡಬಾರ್ದು ಅಂತ ನಾನು ಇರೋದಿಲ್ಲ, ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ನಮ್ಮ ಬಳ್ಳಾರಿ, ನೀವು ಯಾಕೆ ಇಲ್ಲಿ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ತರ್ತಾರೋ ಗೊತ್ತಿಲ್ಲ. ನೋಡಿ, ನಾನು 2 ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀನಿ. 1 ಬಾರಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೆ 2004ರಲ್ಲಿ. ಅದಾದಮೇಲೆ 2 ಸತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದೆ. 2 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಭಾಳ ಗೌರವ ಇದೆ ಬಳ್ಳಾರಿ ಬಗ್ಗೆ. ನಾವು ಬಳ್ಳಾರಿ ವಿಜಯನಗರ ಜಿಲ್ಲೆ ಇವತ್ತು ಬೇರೆ ಆಗಿರ್ಬೋದು, ಅದೇ ನಾವು ಯಾವತ್ತೂ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಇದೆ ಬಳ್ಳಾರಿ. ಒಂದು ನಿಮಿಷ, ಹೃದಯದಲ್ಲಿದೆ. ಭೌಗೋಳಿಕವಾಗಿ ಎಲ್ಲಿ ಯಾಕಂದರೆ ಒಕ್ಕೂಟ ಕೂಡ ಲಾಸ್ ಆಗಬಾರ್ದಲ್ಲ, ಒಕ್ಕೂಟ ಕೂಡ ಲಾಸ್ ಆಗಬಾರ್ದು. ಇವತ್ತು ನಮ್ಮ ಬಳ್ಳಾರಿ ಒಕ್ಕೂಟ ಲಾಸ್ ಆಗೋಕ್ಕೆ ಕಾರಣ ಅದು. ಬಳ್ಳಾರಿಯಲ್ಲಿ ಒಂದು ಡೇರಿ ಇದೆ, ರಾಯಚೂರಲ್ಲಿ ಒಂದು ಡೇರಿ ಇದೆ, ಕೊಪ್ಪಳಲ್ಲಿ ಒಂದು ಡೇರಿ ಇದೆ. ಎಲ್ಲಿ ಅಂತ ಹಾಲು ಕಳಿಸೋದು? 3 ಕಡೆ ಹಾಲು ಕಳಿಸಿದ್ರೆ ಖರ್ಚು ಬರಲ್ಲ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ವೆಚ್ಚ ಬರಲ್ವಾ? ನೀವು ಹೇಳಿ. ಸೊ ಹಾಗಾಗಿ ನಾವೇನಂದೀವಿ, 3 ಕಡೆ ಕ್ಲೋಸ್ ಮಾಡಿ ಒಂದೇ ಮೆಗಾ ಡೈರಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದೇ ಕಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೆ ಪರ ವಿರೋಧಗಳು ಬಂದೇ ಬರುತ್ತೆ. ಈಗ ಆಯ್ತು, ನಾವು ರಾಯಚೂರು ಕ್ಲೋಸ್ ಮಾಡ್ತೀವಿ ಅಂದ್ರೆ ರಾಯಚೂರು ಸುಮ್ಮನೆ ಇರ್ತಾರಾ? ಯಾಕ್ರಿ ಕ್ಲೋಸ್ ಮಾಡ್ತೀವಿ? ಭೀಮನಾಯಕರ ಉದ್ದೇಶ ಏನೋ ದುರುದ್ದೇಶ ಇಟ್ಕೊಂಡು, ನಂದು ಯಾವುದು ದುರುದ್ದೇಶ ಇಲ್ಲ. ನನಗೆ ಅವಶ್ಯಕ 1 ನಿಮಿಷ ಬರ್ತೀನಿ ಬ್ರದರ್, ಹೌದಾ? ಈಗ ಬೂದುಗುಂಪ ಕ್ರಾಸಲ್ಲಿ ಕೊಪ್ಪಳ ನಾವು ಕ್ಲೋಸ್ ಮಾಡ್ತೀವಿ ಅಂದ್ರೆ ಕೊಪ್ಪಳದವ್ರು ಕೇಳ್ತಾರೆ, ಡೈರೆಕ್ಟರ್ಗಳು ಜಗಳ ಮಾಡ್ತಾರೆ. ಅದೇಂಗ್ರಿ ನಮ್ಮ ಕೊಪ್ಪಳದ ಕ್ಲೋಸ್ ಮಾಡ್ತೀರಿ ಅಂತ ಕೇಳ್ತಾರೆ. ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ಇದೆಲ್ಲ ಬೋರ್ಡಲ್ಲಿ ತೀರ್ಮಾನ ಆಗುತ್ತೆ. ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳ್ಯಾರೆ? ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? ಎಲ್ಲ ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳ್ಯಾರೆ? ಅಲ್ರಿ, DC ಅವರಿಗೆ ನಾವು ಅಲ್ಲಿ ಜಾಗ ಕೊಡಂತ ನಾವು ಲೆಟರ್ ಕೊಟ್ಟಿಲ್ಲ, ನಾ ಕೊಟ್ಟಿಲ್ಲ. ಬೋರ್ಡ್ ಕೊಡಬೇಕು. ನಮಗೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿ ಕೊಟ್ಟಿರೋದು ಅಲ್ಲಿ ಕೊಡ್ರಿ ಅಂತ ನಾವು ಹೇಳಿಲ್ಲ. ನೋಡಿ, ಬೋರ್ಡ್ ಕೊಡಬೇಕು, ನಮಗೆ ಜಾಗ ಕೊಡಿ ಅಂತೇಳಿ. ಬೋರ್ಡಿಗೆ ತೀರ್ಮಾನ ಇರೋದು, ಬೋರ್ಡ್ ತೀರ್ಮಾನ. ಓಕೆನಾ? ನಾವು ಬಳ್ಳಾರಿ ಮಾಡಲ್ಲ ಅಂತ ಹೇಳಿಲ್ಲ ಬ್ರದರ್. ಒಂದ್ ನಿಮಿಷ ನಾವು ಮಾಡಲ್ಲ. ಅವರು 70 ಕೋಟಿ ರೊಕ್ಕ ಕಟ್ಟಬೇಕಂತ ಹೇಳಿದ್ರು. ಅವ್ರು ಎಷ್ಟು? 70 ಕೋಟಿ ಕೊಟ್ಟು ಜಾಗ ತಗೋಬೇಕಾ? ನಮ್ ಇಡೀ ಒಕ್ಕೂಟ ಮಾಡಿದ್ರೆ 70. ಒಂದ್ ನಿಮಿಷ ನೋಡ್ರಿ, ತಪ್ಪು ರೈಟ್ ನನಗೆ ಗೊತ್ತಿಲ್ಲ. 1 ನಿಮಿಷ ರೀ. ನಂಗೆ ಮಾತಾಡಕ್ ಬಿಡಪ್ಪ, ನೀನೇ ಮಾತಾಡ್ಬೇಡ, ನನಗೆ ಮಾತಾಡಕ್ ಬಿಡು. ನೋಡ್ರಿ, ಇಲ್ಲಿ MD ತಪ್ಪಾಯ್ತು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಿಂಟ್ ತಪ್ಪಾಗೈತು, ಆ ಪತ್ರ ತಪ್ಪಾಗೈತೋ ನಮಗೆ ಗೊತ್ತಿಲ್ಲ. ಆಯ್ತು, ಅದನ್ನು ಸರಿ ಮಾಡಿದ, ಅದನ್ನು ಹೇಳ್ತೀನಿ ನಾನು. ಈಗ ನಿಮಗೆ ಸ್ವಲ್ಪ ಮಾತಾಡಕ್ ಬಿಡು. ನೋಡಿ, ಈಗ ನಾವು ಜಾಗ ಕೇಳಿದ್ವಿ, ಜಾಗ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. 70 ಕೋಟಿ ರೂಪಾಯಿ ಹಣ ಕಟ್ಟ್ರಿ ಅಂತ ಜಿಲ್ಲಾಧಿಕಾರಿಗಳಿಂದ ಪತ್ರ ಬರುತ್ತೆ ನಮಗೆ. ಈ ಬಳ್ಳಾರಿ ಒಕ್ಕೂಟ, ರಾಯಚೂರು ಒಕ್ಕೂಟ, ಈ ಡೈರಿ, ಬಳ್ಳಾರಿ ಇರ್ತಕ್ಕಂಥ ನಮ್ಮ ಕ್ಯಾಂಪಸ್ಸು, ರಾಯಚೂರಲ್ಲಿ ಇರ್ತಕ್ಕಂಥ ಕ್ಯಾಂಪಸ್ಸು, ಮತ್ತೆ ಬೂದುಗುಂಪ ಮಾರಿದ್ರೆ 70 ಕೋಟಿ ಬರಲ್ಲ ರೀ. ನೀವು 70 ಕೋಟಿ ಕಟ್ ಅಂತ ಹೇಳಿದ್ರೆ ಮತ್ತೆ ನಾವು ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ವಿ. ಇಲ್ಲ ಸರ್, ಅದು ಮಿಸ್ಟೇಕ್ ಆಗಿದೆ. ಈಗ 2,70,00,000 ಎಷ್ಟು ಬಂದಿದೆ? ಎಷ್ಟು? 2,90 ನಿಯರ್ ಬೈ 3 ಕೋಟಿ ಅನ್ಕೊಳ್ಳಿ. ಈ 3 ಕೋಟಿ ಕಟ್ಟಿ ನೀವು ಜಾಗ, 3 ಕೋಟಿ ನಮ್ಮಲ್ಲಿ ರೊಕ್ಕ ಇಲ್ಲ, ನಮಗೆ ಸರ್ಕಾರ ಫ್ರೀ ಕೊಡಬೇಕು. ಅದಕ್ಕೆ ನಾನು ತಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ನಾನು ಭೇಟಿ ಮಾಡ್ತೀನಿ, ಕಂದಾಯ ಸಚಿವರನ್ನು ಭೇಟಿ ಮಾಡ್ತೀನಿ. ಸರ್, ನಮ್ಮ ಒಕ್ಕೂಟ ಕಷ್ಟದಲ್ಲಿದೆ, ನಮ್ಮ ಬಡ ಒಕ್ಕೂಟ. 4 ಜಿಲ್ಲೆ ಭೌಗೋಳಿಕವಾಗಿ ಭಾಳ ದೊಡ್ಡ ವಿಸ್ತೀರ್ಣ ಇರ್ತಾರೆ. ಈಗ 16 ಒಕ್ಕೂಟಗಳಲ್ಲಿ ನಮ್ಮಂಥ ದೊಡ್ಡ ವಿಸ್ತೀರ್ಣ ಒಕ್ಕೂಟ ಯಾವಿಲ್ಲ. ಹಂಗಾಗಿ ಖರ್ಚು ವೆಚ್ಚ ಜಾಸ್ತಿ ಆಗೋದು. ರಾಯಚೂರಲ್ಲಿ, ಹರಿಹರ ಎಲ್ಲಿ ಲಾಸ್ಟ್ ಬಾರ್ಡ್ರು, ಈ ಕಡೆ ಆಂಧ್ರ ಬಾರ್ಡ್ರು, ಬಾದಾಮಿ ಬಾರ್ಡ್ರು, ರಾಯಚೂರಲ್ಲಿ, ಕೊಪ್ಪಳ ಎಲ್ಲಿ, ವಿಜಯನಗರಲ್ಲಿ, ಬಳ್ಳಾರಿಯಲ್ಲಿ ಭಾಳ ದೊಡ್ಡ ವಿಸ್ತೀರ್ಣ ನಮ್ಮದು. ಸೊ ಹಾಗಾಗಿ ಖರ್ಚು ವೆಚ್ಚ ಜಾಸ್ತಿ ಇದೆ ನಮ್ಮ ಒಕ್ಕೂಟದಲ್ಲಿ. ಹಂಗಾಗಿ ನಮ್ಮ ಒಕ್ಕೂಟ ಲಾಸಲ್ಲಿ ಆಗ್ತಿರೋದು. ಈಗ ಯಾಕೆ ಬೇರೆ ಒಕ್ಕೂಟಗಳಿಗೆ ಫ್ರೀ ಜಾಗ ಕೊಟ್ಟಿಲ್ಲ? ಇಲ್ಲ ರೀ, ಜಾಗಕ್ಕೆ ಕೇಳ್ತಿರೋದು ಅವರು. ಸುಮ್ಮನೆ ಏನೋ ಮಾತಾಡ್ಬೇಡಪ್ಪ ಬ್ರದರ್. ಏನಿದೆ ನೋಡ್, ಸ್ವಲ್ಪ ಲೆಟರ್ ಚೆನ್ನಾಗಿ ರೊಕ್ಕ. ಆಯ್ತು ಬ್ರದರ್, ನೀನ್ ನೋಡು ಲೆಟ್ರು. ನಾನು ನೋಡಿಲ್ಲ ಲೆಟ್ರು, ನಾನು 10 ಸತಿ ಓದಿದ್ದೀನಿ. 79 ಕೋಟಿ ಕಟ್ಟಬೇಕಂತ ಕೊಟ್ಟರು ಫಸ್ಟ್, 72 ಕೋಟಿ. ಈಗ 2,90,00,000 3 ಕೋಟಿ ಫಸ್ಟ್ ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಜಾಗ ತೊಗೊಳ್ತಕ್ಕಂಥ ಅಂತ ದೊಡ್ಡ ಒಟ್ಟು ಶ್ರೀಮಂತ ಒಕ್ಕೂಟ ಏನಲ್ಲ ನಮ್ದು. ಇರೋದು 2,20,000 ಲೀಟರ್ ಹಾಲು. ನಾವು ಅದರಲ್ಲೇ ಮಾಡ್ಕೊಂಡು ಎಲ್ಲದನ್ನ ಮಾಡ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ. ಹಾಗಾಗಿ ಒಕ್ಕೂಟದ ಮುಂದಿರ್ತಕ್ಕಂಥ ಅವಕಾಶಗಳು ನಾವು ಆಯ್ತು ಈಗ ಅವು ಮೆಗಾ ಡೈರಿಯನ್ನ ನೀವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಆಯ್ತು, ಮೆಗಾ ಡೈರಿಯನ್ನ ಬಳ್ಳಾರಿಗೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಇರೋದು. ನಾವು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತೀನಿ, ಮತ್ತು ನಮ್ಮ ಕಂದಾಯ ಸಚಿವರನ್ನ ಭೇಟಿ ಮಾಡ್ತೀನಿ. ಜಾಗ ಫ್ರೀ ಕೊಡಲಿ, ಅದು ಅಲ್ಲೇ ಅಂತಲ್ಲ ನಮಗೆ. ಸೊ ಹಾಲು ಭೌಗೋಳಿಕವಾಗಿ ಮಧ್ಯ ಭಾಗದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲೇ ಬೇರೆ ಕಡೆ ಕೊಡಲಿ ನಮ್ಮ ಉದ್ದೇಶ. NDDBಗೆ ಒಂದು ಇದು ಮಾಡ್ತೀವಿ, ಲೆಟರ್ ಬರಿತೀವಿ, ಸೆಂಟ್ರಲ್ ಪ್ಲೇಸ್ ಆಗಲಿ, ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡೋಣ. ನಾನು ಇಲ್ಲ, ನಂದೇನು ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೇ ಮೆಗಾ ಡೈರಿ, ನಮ್ದು ಯಾವುದೇ ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಎರಡೂ ಒಂದೇನೆ. ನಾವು ಅಣ್ಣ ತಮ್ಮಂದರೆ
ಇಲ್ಲಿ ಮಧ್ಯದಲ್ಲಿ ಯಾರೋ ಬರ್ತಿದ್ದಾರೆ, ಯಾರೋ ಅವ್ರವ್ರ ಬೇಳೆಯನ್ನ ಬೇಯಿಸ್ಕೊಳ್ತಿದ್ದಾರೆ. ಅವು ಯಾವ ನಡೆಯಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. 100ಕ್ಕೆ 100 ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡ್ತೀವಿ. ಭೌಗೋಳಿಕವಾಗಿ NDDBಗೆ ಒಂದು ಪತ್ರ ಬರಿತೀವಿ, ಅವ್ರೊಂದು ರಿಪೋರ್ಟ್ ಕೊಡಲಿ, ಬಳ್ಳಾರಿ ಫೀಸಿಬಿಲಿಟಿಯಾಗಿ ಮಾಡೋಣ ಅನ್ನೋದು ನನ್ನ ಉದ್ದೇಶ, ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಬ್ರದರ್. ಯಾವುದು ನೋಡಿ, ನಾವು ನಮ್ಮ ಚುನಾವಣೆ ಅವಧಿ ಮುಗೋಕ್ಕಿಂತ ಮುಂಚೆನೇ ನಮ್ಮದೆಲ್ಲ ಡೆಲಿಗೇಟ್ ಬಂದಿತ್ತು. ಸೊ ವೋಟರ್ ಲಿಸ್ಟ್ ಫೈನಲ್ ಆಗಿತ್ತು. ಅದಾದಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೂಡ ಹಾಕಿದ್ರು. ಸೊ ಅದಾದಮೇಲೆ ಚುನಾವಣೆ ಅಧಿಕಾರಿ ನೇಮಕ ಆಗಿತ್ತು. 29 ಜನ ನಾಮಿನೇಷನ್ ಮಾಡಿದ್ವಿ. ಎಷ್ಟು? 29 ಜನ. ನಾವು ಮಾಡಬಾರ್ದು, ನಾವು ಚುನಾವಣೆ ಮಾಡೋಕ್ಕೆ ಈಗಲೂ ರೆಡಿ ಇದ್ದೀವಿ. ನಮಗೆ ಚುನಾವಣೆ ಅಂದರೆ ನಮಗೆ ಖುಷಿ. ಖುಷಿ, ನಿಮಗೆ ಹಬ್ಬ ಅದು ಸರ್, ನಮಗೇನಲ್ಲ, ನಿಮಗೆ ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿತ್ತು, ಚುನಾವಣೆ ಅಧಿಕಾರಿಯೂ ನೇಮಕ ಆಗಿದ್ರು. ಹಿಂದಿರ್ತಕ್ಕಂಥ ನಮ್ಮ ಬಳ್ಳಾರಿ ಎಸ್ ಅವರು 29 ಜನ ನಾಮಿನೇಷನ್ ಕೂಡ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಿಂದ, ರಾಯಚೂರು ಜಿಲ್ಲೆಯಿಂದ ಆಗಿತ್ತು, ಬಳ್ಳಾರಿ ಜಿಲ್ಲೆಯಿಂದ ಆಗಿತ್ತು, ಕೊಪ್ಪಳ ಜಿಲ್ಲೆಯಿಂದ ಆಗಿತ್ತು, ವಿಜಯನಗರ ಜಿಲ್ಲೆಯಿಂದ ನಾಮಿನೇಷನ್ ಆಗಿತ್ತು. ಸೊ 29 ಜನ ನಾಮಿನೇಷನ್ ಮಾಡಿದ್ವಿ. ಸರ್ಕಾರ ಲೋಕಸಭೆ ಚುನಾವಣೆ ನಿಮಿತ್ತ ಮೆನ್ ಸಿಗಲ್ಲ, ಮತ್ತು ಹಾಗಾಗಿ ಇದನ್ನು ಮುಂದೂಡಿದೆ. ಬಟ್ ಇನ್ನೇನು, ಈಗ ಬೊಮ್ಮಲ್ದು ನೆಕ್ಸ್ಟ್ ಮಂತ್ ಇದೆ, DK ಅಂದರೆ ದಕ್ಷಿಣ ಕನ್ನಡ ಕೂಡ ನೆಕ್ಸ್ಟ್ ಮಂತ್ ಇದೆ. ನಮ್ಮ ಬಳ್ಳಾರಿ ಕೂಡ ಇವತ್ತು ನಾಳೆದಲ್ಲೇ ಕೋರ್ಟಿಂದ ಅದು ಏನಾಗಿದೆ, ಎಲ್ಲಿಂದ ಚುನಾವಣೆ ನಿಂತಿದೆ ಅಲ್ಲಿಂದ ಪ್ರಾರಂಭ ಆಗಬೇಕು ಅನ್ನೋದು ಕೋರ್ಟ್ ಆರ್ಡರ್ ಆಗಿದೆ. ಸೊ ಅದನ್ನು ಆರ್ಡ್ರ್ ಮಾತ್ರ ಇಶ್ಯೂ ಮಾಡಬೇಕು. ಸೊ ಆರ್ಡ್ರನ್ನ ಇವತ್ತು ನಾಳೆ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಆ ತಾಯಿ ದುರ್ಗಮ್ಮನ ಆಶೀರ್ವಾದದಿಂದ. ಸೊ ಇದೇ ತಿಂಗಳು ಚುನಾವಣೆ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಏಪ್ರಿಲಲ್ಲಿ ಚುನಾವಣೆ ಆಗಿ ಮೇನಲ್ಲಿ ಹೊಸ ಬೋರ್ಡ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಹಾಲಿನ ದರವನ್ನು ಮತ್ತೆ 4 ರೂಪಾಯಿ ಹೆಚ್ಚಳ. ನೋಡಿ, ಈಗ BJP ಅವರಿಗೆ ಬೇರೆ ಏನು ಕೆಲಸ ಇಲ್ಲ. BJP ಅವರಿಗೆ ಈ ಖಾಲಿ ಟೀಕೆ ಮಾಡೋದೇ ಕೆಲಸ ಅವರಿಗೆ. ಆಯಿತು, ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 700 ಕೋಟಿ ಪ್ರೋತ್ಸಾಹನ ಪೆಂಡಿಂಗ್ ಇಟ್ಟೋಗಿದ್ರು. ಇದನ್ನು ಚರ್ಚೆ ಮಾಡೋಕ್ಕೆ ಬರಲಿ BJP ಅವರು. ಈಗ 2 ರೂಪಾಯಿ ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ 2 ರೂಪಾಯಿ ಮಾಡಿದ್ರು ಪ್ರೋತ್ಸಾಹನ. ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ 5 ರೂಪಾಯಿ ಪ್ರೋತ್ಸಾಹನ ಮಾಡಿದ್ದೀವಿ, ಅದನ್ನು ಚರ್ಚೆ ಮಾಡಲಿ. ಆಮೇಲೆ ಏನು ನಾವು ಪೌಡ್ರು ಮಾಡಿ ಕಳಿಸ್ತೀವಿ, ಹಾಲೇನು ಪೌಡ್ರ್ ಮಾಡಿ ಕಳಿಸ್ತೀವಿ ಇದಕ್ಕೆ ಸ್ಕೂಲ್ಗಳಿಗೆ, ಅಂಗನವಾಡಿಗೆ 25 ರೂಪಾಯಿ ಜಾಸ್ತಿ ಕೊಟ್ಟರು ಮೊನ್ನೆ 3 ತಿಂಗಳ ಕೆಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇದನ್ನು ಚರ್ಚೆ ಮಾಡೋಕ್ಕೆ ಬರಲಿ. BJP ಅವರಿಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಗ್ಯಾರಂಟಿ ಬಗ್ಗೆ ಅಲ್ರಿ. ಏನು ರೈತರಿಗೆ ಕೊಡಬಾರ್ದಾ? ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ, BJP ಅವರು ರೈತ ವಿರೋಧಿಗಳು. ಏನು 27-28 ಲಕ್ಷ ಹಾಲು ಉತ್ಪಾದಕರಿದ್ದಾರೆ, ಅವರ ವಿರೋಧಿಗಳು BJP ಅವರು. ಇದರಲ್ಲಿ ಸರ್ಕಾರಕ್ಕೆ ಏನು ರೀ? ಯಾಕಂದರೆ BJP ಸರ್ಕಾರದಲ್ಲಿ ಏನು ದರ ರೇಟ್ ಮಾಡಿಲ್ಲ. ಬೊಮ್ಮಾಯಿ ಇದ್ದಾಗ 2 ರೂಪಾಯಿ ಮಾಡಲಿಲ್ಲ. ಬೊಮ್ಮಾಯಿಯವ್ರ ಮನೆಗೆ ಹೋಯ್ತಾ? BJP ಖಜಾನಿಗೆ ಹೋತಾ? ಇದರಲ್ಲಿ ಸರ್ಕಾರಕ್ಕೆ 4 ಪೈಸೆ ಹೋಗಲ್ಲ, ಒಕ್ಕೂಟಕ್ಕೂ 4 ಪೈಸೆ ಹೋಗಲ್ಲ, ಯಾವುದು KMFಗೆ ಹೋಗಲ್ಲ. ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ರೈತರಿಗೆ ಕೊಡಬಾರ್ದಾ? ರೈತರು ಬಡವರಲ್ಲ. ಸುಮ್ಮನೆ BJP ಅವರು ವಿರೋಧ ಮಾಡ್ತಾರೆ, ಅವ್ರಿಗೆ ಕೆಲಸ ಇಲ್ಲ. ಅವ್ರ ಮನೆ ಅವ್ರ ತಟ್ಟೆಯಲ್ಲಿ ದೊಡ್ಡ ಹೆಗಣ ಬಿದ್ದಿದೆ. ಸುಮ್ಮನೆ ಅವರಿಗೆ ಮಾತಾಡೋಕ್ಕೆ ಏನಿಲ್ಲ, ಅದನ್ನು ಮುಚ್ಕೊಳ್ಳೋಕ್ಕೆ ರೈತರ ವಿಚಾರಕ್ಕೆ ಬರ್ತಾರೆ. ನಾನು ಮೊದಲು ಹೇಳಿದ್ದೀನಿ BJP ಅವರಿಗೆ, ದಯವಿಟ್ಟು ನಿಮ್ಮನ್ನು ಮನವಿ ಮಾಡ್ತೀನಿ, KMF ವಿಚಾರಕ್ಕೆ ಯಾಕೆ ಬರ್ತೀರಿ? ಸರ್ಕಾರಕ್ಕೂ ಇದಕ್ಕೆ ಏನು ಸಂಬಂಧ? ಸರ್ಕಾರ ಇಷ್ಟು ರೇಟ್ ಮಾಡಿರಿ ಅಂತೇಳಿ ತೀರ್ಮಾನ ತೊಗೊಂಡಿದ್ದೆ ಅಷ್ಟೇ ಹೊರತು 4 ರೂಪಾಯಲ್ಲಿ ಏನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತಾ? ಹಾಗಾದ್ರೆ ಹಿಂದೆಲ್ಲ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಂದೆ ಯಾವಾಗ ರೇಟು ಹಾಲಿನ ದರ ಜಾಸ್ತಿ ಆಗಿದೆ, BJP ಬೊಕ್ಕಸಿಗೆ ಗೊತ್ತಾ? ರಾಜ್ಯ ಸರ್ಕಾರಕ್ಕೆ ಗೊತ್ತಾ? ಸುಮ್ಮನೆ ಟೀಕೆ ಮಾಡೋದಲ್ಲ ಇದು ರೈತರು. ನಾವು ರೈತರ ಪರವಾಗಿದ್ದೀವಿ, ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ಮಹಿಳೆಯರ ಪರವಾಗಿದೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಈ 5 ಗ್ಯಾರಂಟಿಯಿಂದನೇ BJP ಅವರಿಗೆ ಬೇದಿ ಎತ್ತಿರೋದು. ಸೊ ಅದು ಬಂದಿರೋ ಸಮಸ್ಯೆ. ಈ 5 ಗ್ಯಾರಂಟಿ ಇದಾವಲ್ಲ, ಇಷ್ಟಕ್ಕೊಂದು ಅಚ್ಚುಕಟ್ಟಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮ್ಯಾನೇಜ್ ಮಾಡ್ತಾರಲ್ಲ, ಇದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಆಮೇಲೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿರಲ್ಲ, ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ದೇವರಾಜ ಅರಸು ಅವ್ರು ಬಿಟ್ಟರೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಅವರು. ಅದನ್ನು BJP ಅವರಿಗೆ ಸಹಿಸೋಕ್ಕಾಗಲ್ಲ. 5 ವರ್ಷವೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ಕಂಪ್ಲೀಟ್ ಮಾಡ್ತಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಡ್ತಾರೆ. ಸರ್, ಈಗ ರಾಜೇಂದ್ರ ರಾಜಣ್ಣ ಅವರು ನೋ ಕಾಮೆಂಟ್. ಅದು ನೋಡಿ, ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ನೀವು ಇದನ್ನ ರಾಜೇಂದ್ರ ಅವರಿಗೆ ಕೇಳಬೇಕು. ಸೊ ನೀವು ರಾಜಣ್ಣ ಅವರಿಗೆ ಕೇಳಬೇಕು. ಅದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಬಸವನಗೌಡ ಪಾಟೀಲ್ ಈಗ BJP ಅವರು, ಇದು ನಮ್ಮ ಪಕ್ಷದ ವಿಚಾರ ಅಲ್ಲ, ಅವರ ಆಂತರಿಕ ವಿಚಾರ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕಾಂಗ್ರೆಸ್ ಏನಾದರೂ ಅಲ್ಲಲ್ಲ,
ಕಾಂಗ್ರೆಸ್ ಅವ್ರು ಏನಾದ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ಯಾ? ಮತ್ತೆ ನನಗೆ ಯಾಕೆ ಕೇಳ್ತೀರಿ? ನೀವು ಬಿಜೆಪಿ ಅವ್ರನ್ನ ಕೇಳಬೇಕು. ಸ್ವಾಗತ ಮಾಡ್ತೀರಿ ಸರ್? ಯಾರು? ಅದು ನಮ್ಮ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಹಾಗೆ ಅವ್ರು ಹೇಳಿದ್ದಾರೆ ಸರ್, ಬಂದ್ರೆ ಸ್ವಾಗತ ಮಾಡ್ತೀವಿ ಅಂತ. ಇಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ಸಿಗೆ ಬರೋದಾದ್ರೆ ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ವೈಯಕ್ತಿಕವಾಗಿ ಸರ್ ತಾವು? ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಸ್ವಾಗತ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.